ಆತ್ಮೀಯ ವಿದ್ಯಾರ್ಥಿಗಳೇ, ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇದು 8ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಗದ್ಯ, ಪದ್ಯ ಮತ್ತು ಪೂರಕ ಪಾಠದ ವಿವರಣಾ ಸಹಿತ ವಿಡಿಯೋ. ಗದ್ಯ 7 ಅಮ್ಮ. ಲೇಖಕರು UR ಅನಂತಮೂರ್ತಿ. ಕತೆ, ಕಾದಂಬರಿ ಮತ್ತು ವೈಚಾರಿಕ ಚಿಂತನೆಗಳ ಮೂಲಕ ಕನ್ನಡ ಭಾರತದ ಸಾಹಿತ್ಯ ಸಂಸ್ಕೃತಿಯ ಚಿಂತನೆಯನ್ನು ಶ್ರೀಮಂತಗೊಳಿಸಿದವರು ಡಾಕ್ಟರ್ ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿಯವರು. ಇವರಿಗೆ ಸಮಗ್ರ ಸಾಹಿತ್ಯಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿಯೂ ಸಹ ಲಭಿಸಿದೆ. ಸುರಗಿ ಎಂದರೆ ಮಲೆನಾಡಿನಲ್ಲಿ ಬೆಳೆಯುವಂತಹ ಒಂದು ಜಾತಿಯ ಹೂವು. ಅದು ಒಣಗಿದ ನಂತರವೂ ಬಹಳ ಪರಿಮಳವನ್ನು ಹೆಚ್ಚಿಸುವಂತಹ ಜಾತಿ ಹೊಂದಿರುವಂತಹ ಹೂವು ಅದು. ಅಂದ್ರೆ ಈ ಹೂವು ಅವರ ಪಾಲಿಗೆ ಸುಂದರವಾದಂತಹ ಒಂದು ನೆನಪು. ಯಾಕೆ ನೋಡಿ, ಇಲ್ಲಿ ಆ ನೆನಪಿಗಾಗಿ ಅವ್ರು ಏನ್ ಮಾಡಿದ್ದಾರೆ, ತಮ್ಮ ಆತ್ಮಕಥೆಯಲ್ಲಿ ಆತ್ಮಕಥೆಗೆ ಸುರಗಿ ಎನ್ನುವಂತ ಹೆಸರನ್ನು ಇಟ್ಟಿದ್ದಾರೆ. ಆ ಆತ್ಮಕಥನದಿಂದ ಆಯ್ದಂತಹ ಪಾಠವೇ ಅಮ್ಮ ಎನ್ನುವಂಥದ್ದು. ಈ ಅಮ್ಮ ಎನ್ನುವಂತಹ ಪಾಠದಲ್ಲಿ ಏನಿದೆ, ಮಲೆನಾಡಿನ ತಾಯ್ನೆಲದಲ್ಲಿ ಹಾಗೂ ಆ ಪರಿಸರದಲ್ಲಿ ಕಳೆದ ಅವರ ಬಾಲ್ಯದ ಎಲ್ಲಾ ನೆನಪುಗಳ ಒಂದು ಸುಂದರವಾದಂತಹ ಚಿತ್ರಣವನ್ನು ಇಲ್ಲಿ ನಮ್ಗೆ ನೀಡಿದ್ದಾರೆ. ಹಾಗಾದ್ರೆ ಆ ನೆನಪಿನ ಚಿತ್ರಣ ಏನಿದೆ ಅನ್ನೋದಕ್ಕಿಂತ ಮೊದಲು ಇವರ ಒಂದು ಪರಿಚಯವನ್ನ ತಿಳ್ಕೊಳ್ಳೋಣ. ಇವರು ಅಂತಂದ್ರೆ ಇಲ್ಲಿ UR ಅನಂತಮೂರ್ತಿಯವರು. ಇವರು ಕನ್ನಡ ಸಾಹಿತ್ಯದ ಪ್ರಮುಖ ಸಾಹಿತಿಗಳು ಹಾಗೂ ಚಿಂತಕರು, ವಿಮರ್ಶಕರೆಂದು ಪ್ರಸಿದ್ಧಿಯನ್ನ ಪಡೆದಂತವರು. ಡಾಕ್ಟರ್ UR ಅನಂತಮೂರ್ತಿ ಇವರ ಪೂರ್ಣ ಹೆಸರು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಅಂತೇಳಿ. ಇವರ ಕಾಲ ನೋಡೋದಾದ್ರೆ 1932ರಿಂದ 2014 ತನಕ. ಇವರು ಜನಿಸಿದ್ದೆಲ್ಲಿ ಅಂತ ನೋಡೋದಾದ್ರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಲಿಗೆ ಎನ್ನುವಂತ ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಇವರ ವಿದ್ಯಾಭ್ಯಾಸ ನೋಡ್ತಾ ಹೋಗೋಣ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಅಲ್ಲಿ MA ಪದವಿಯನ್ನು ಪಡೀತಾರೆ. ಹಾಗೆ ಇಂಗ್ಲೆಂಡಿನ ಬರ್ಮಿಂಗ್ಹ್ಯಾಮ್ ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಮತ್ತು ತೌಲನಿಕ ಸಾಹಿತ್ಯ ಎಂಬ ವಿಷಯದಲ್ಲಿ PhD ಪದವಿಯನ್ನ ಪಡೀತಾರೆ. ಹಾಗೆ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಆರಂಭಿಸಿ ಕೊಟ್ಟಾಯಂ ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಸೇವೆಯನ್ನ ಸಲ್ಲಿಸ್ತಾರೆ. ಇದಿಷ್ಟು ಇವರ ವಿದ್ಯಾಭ್ಯಾಸ ಮತ್ತು ಉದ್ಯೋಗ ಆಯ್ತು. ಈಗ ಇವರ ಕೃತಿಗಳನ್ನ ನೋಡ್ತಾ ಹೋಗೋಣ. ಇವರ ಪ್ರಮುಖವಾದಂತಹ ಕೃತಿಗಳು ಅಂತಂದ್ರೆ ಸಂಸ್ಕಾರ, ಭವ, ಅವಸ್ಥೆ, ಭಾರತೀಪುರ ಅನ್ನುವಂಥದ್ದು ಕಾದಂಬರಿಗಳು, ಆವಾಹನೆ ಅನ್ನುವಂಥದ್ದು ನಾಟಕ, ಮೌನಿ, ಪ್ರಶ್ನೆ, ಎಂದೆಂದೂ ಮುಗಿಯದ ಕತೆ ಇದು ಇವರ ಕಥಾ ಸಂಕಲನಗಳು, ಮಿಥುನ, ಅಜ್ಜನ ಹೆಗಲ ಸುಕ್ಕುಗಳು ಮುಂತಾದ ಇವರ ಕವನ ಸಂಕಲನಗಳಾಯ್ತು. ಹೀಗೆ ವಿವಿಧ ಸಾಹಿತ್ಯದ ಪ್ರಕಾರದಲ್ಲಿ ಹಲವಾರು ಕೃತಿಗಳನ್ನ ರಚಿಸಿದ್ದಾರೆ. ಅಂದ್ರೆ ನಮ್ಗಿಲ್ ಕೊಟ್ಟಿರೋದು 4, ಆದ್ರೂ ಬೇರೆ ಬೇರೆ ರೀತಿಯ ಕೃತಿಗಳನ್ನ ಇವರು ರಚಿಸಿದ್ದಾರೆ. ನಾವು ಇಲ್ಲಿ ಏನು ನಾಟಕ, ಕಥಾ ಸಂಕಲನ, ಕಾದಂಬರಿ, ಕವನ ಸಂಕಲನ ಇವುಗಳನ್ನ ನೋಡ್ತಾ ಇದೀವಿ. ಆದ್ರೆ ಬೇರೆ ಬೇರೆ ಕೃತಿಗಳು ಇರ್ತವೆ. ಈಗ ಇವರಿಗೆ ಬಂದಿರುವಂತಹ ಪ್ರಶಸ್ತಿಗಳು ಇಲ್ಲಿ ಕೆಲವು ಮಾತ್ರ ಇದೆ. ಬಹಳ ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ. ಇಲ್ಲಿ ನೋಡಿ, ಗೌರವ ಡಿಲೀಟ್ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಭಾರತ ಸರ್ಕಾರದ ಪದ್ಮಭೂಷಣ ಪುರಸ್ಕಾರ ಸಿಕ್ಕಿದೆ. ಹಾಗೆಯೇ 1994ರಲ್ಲಿ ಇವರಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕಾರವು ಸಹ ಇವರಿಗೆ ಲಭಿಸಿದೆ. 2002ರಲ್ಲಿ ಇವರು ತುಮಕೂರಿನಲ್ಲಿ ನಡೆದಂತಹ 66ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಹ ಆಗಿದ್ರು. ಇದಿಷ್ಟು ಇವರ ಪರಿಚಯ. ಈ ಪ್ರಸ್ತುತವಾದಂತಹ ಗದ್ಯ ಭಾಗವನ್ನ UR ಅನಂತಮೂರ್ತಿಯವರ ಸುರಗಿ ಎಂಬ ಆತ್ಮಕಥನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇದಿಷ್ಟು ಇವರ ಒಂದು ಕವಿ ಪರಿಚಯ ಅಥವಾ ಕೃತಿಕಾರರ, ಲೇಖಕರ ಪರಿಚಯ ಅನ್ಬೋದು. ಈಗ ಈ ಪಾಠದ ಆಶಯ ಅಥವಾ ಉದ್ದೇಶವನ್ನ ನೋಡ್ತಾ ಹೋಗೋಣ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎನ್ನುವಂತಹ ಮಾತು ಯಾವಾಗ್ಲೂ ಸತ್ಯ ಮತ್ತು ನೀತಿಯುಕ್ತವಾಗಿದೆ. ಮೊದಲು ನಮ್ಗೆ ಮನೆಯೇ ಮೊದಲ ಪಾಠಶಾಲೆ ಆಗಿರುತ್ತೆ. ಹುಟ್ಟಿದ ಬುದ್ಧಿ ಬರುವಾಗ 3 ವರ್ಷ ಟೈಮಲ್ಲಿ ನಮ್ಗೆ ಮನೆಯೇ ಮೊದಲ ಪಾಠಶಾಲೆ ಆಗುತ್ತೆ. ಅಲ್ಲಿ ನಾವೇನ್ ಮಾಡ್ತೀವಿ, ಮೊದಲ ಗುರುವಾಗಿರುವಂತ ಜನನಿಯಿಂದ, ತಾಯಿಯಿಂದ ನಾವು ಪಾಠವನ್ನ ಕಲಿತೀವಿ. ಅಲ್ಲಿ ಪಾಠವನ್ನು ಕಲಿತಂತ ಜನರೇ ಧನ್ಯರು ಅನ್ನೋದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಅದು ಯಾವಾಗ್ಲೂ ಸತ್ಯ ಅನ್ನುವಂಥದ್ದು. ಮಕ್ಕಳ ಬದುಕಿನಲ್ಲಿ ತಾಯಿಯ ಪಾತ್ರ ಬಹಳ ಮುಖ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಸಹ ಅಷ್ಟೇ, ಮಕ್ಕಳೆಲ್ಲ ದೊಡ್ಡವರಾದ್ಮೇಲೆ ಅವ್ರಿಗೆ ತಾಯಿಯ ಒಂದು ಪಾತ್ರ ಅನ್ನೋದು ಬೇಕಾಗತ್ತೆ, ತಾಯಿ ಅನ್ನುವಂತ ಒಂದು ನೆನಪು ಅಲ್ಲಿ ಬೇಕಾಗತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮಾನವನ ಸಂಸ್ಕಾರಯುತವಾದಂತಹ, ಅಂದ್ರೆ ಮಾನವನಲ್ಲಿ ಒಳ್ಳೆಯ ಸುಸಂಸ್ಕೃತವಾದ ಜೀವನ ಆರಂಭವಾಗುವುದೇ ತಾಯಿಯ ಮಡಿಲಿನಲ್ಲಿ ಅಂತೇಳಿ ಹೇಳೋದು. ತಾಯಿ
ತಾಯಿ ಅವ್ರಿಗೆ ಏನ್ ಮಾಡ್ತಾಳೆ, ಒಳ್ಳೆಯ ಸಜ್ಜನಿಕೆಯ ನುಡಿಯನ್ನು ಹೇಳ್ಕೊಡ್ತಾಳೆ. ಬಾಲ್ಯದಲ್ಲಿಯೇ ಅವರಿಗೆ ಒಳ್ಳೆಯತನವನ್ನು ಹೇಳ್ಕೊಟ್ಟು ಬಾಲ್ಯದಲ್ಲಿಯೇ ಮಕ್ಕಳ ಮೇಲೆ ತೀವ್ರ ಪರಿಣಾಮವನ್ನು ಬೀರುತ್ತೆ ಅಮ್ಮನ ಸಂಸ್ಕಾರ ಅನ್ನೋದು. ಅಂದ್ರೆ ಅದಕ್ಕೆ ಹೇಳೋದು ನೋಡಿ, 3 ವರ್ಷದ ಬುದ್ಧಿ 100 ವರ್ಷದ ತನಕ ಅನ್ನೋ ರೀತಿನಲ್ಲಿ. ಆ 3 ವರ್ಷದಲ್ಲಿ ಆ ತಾಯಿ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಾಗ ಏನಾಗುತ್ತೆ, ಅವರು 100 ವರ್ಷದ ತನಕ ಅದನ್ನ ನೆನ್ಪಿಟ್ಕೋತಾರೆ. ಅದು ಬಹಳ ಪರಿಣಾಮವನ್ನು ಬೀರುತ್ತೆ ಆ ನುಡಿ, ಆ ಒಂದು ಅಮ್ಮನ ಸಂಸ್ಕಾರ, ತಾಯಿಯ ಸಂಸ್ಕಾರ ಅನ್ನೋದು ಗೊತ್ತಾಗುತ್ತೆ. ಇಲ್ಲ ಅಂತಂದ್ರೆ ಏನಾಗತ್ತೆ, ನಾವು ಈ ರೀತಿಯಾಗಿ ಕಲಿದೇ ಇದ್ರೆ ಏನಾಗತ್ತೆ, ಆ ಮೊದಲು ತಾಯಿಯನ್ನು ಕೇಳ್ತಾರೆ, ನಿಮ್ ತಾಯಿ ಹೀಗೆ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದು, ಆಮೇಲೆ ಗುರುಗಳು ಬರ್ತಾರೆ. ಈ ರೀತಿ ಆಗದೆ ಅಮ್ಮನ ಸಂಸ್ಕಾರದಲ್ಲಿ ನಾವು ಬೆಳಿಬೇಕು ಅನ್ನೋದನ್ನು ಆಶಯ ಭಾವದಲ್ಲೇ ಉದ್ದೇಶದಲ್ಲೇ ಹೇಳ್ತಾ ಇದಾರೆ ನೋಡಿ. ಒಳ್ಳೆಯ ವಿಧಾನವನ್ನು ಹೇಳ್ತಾ ಇದಾರೆ. ಅಂದ್ರೆ ಜನನಿಯೇ ಮೊದಲ ಗುರು ಅನ್ನೋದನ್ನ ಹೇಳ್ತಾ ಇದಾರೆ. ಅವರಿಂದ ನಾವು ಒಳ್ಳೆಯದನ್ನು ಕಲಿಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆಯೇ ಏನ್ ಹೇಳ್ತಾರೆ ನೋಡಿ, ಜನಿಸಿದ ಈ ತಾಯಿ ನೆಲದ ಬಗ್ಗೆ ಹೇಳ್ತಾ ಇದ್ದಾರೆ. ಆ ಪರಿಸರದಲ್ಲಿ ಬೆಳೆದ ಬಾಲ್ಯದ ನೆನಪುಗಳ ಬಗ್ಗೆ ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ತಾವು ಬೆಳೆದಂತಹ ಬಾಲ್ಯದ ನೆನಪು ಬಹಳ ಮುಖ್ಯವಾಗಿರುತ್ತೆ. ಇಲ್ಲಿ ಯು ಆರ್ ಅನಂತಮೂರ್ತಿ ಅವರು ತಮ್ಮ ಬಾಲ್ಯದ ನೆನಪುಗಳು ಅದು ಅವರ ಮನಸ್ಸಿನಲ್ಲಿ ಅಚ್ಚಳಿಯದೇ ಇದೆ, ಮಾನವನ ಜೀವನದಲ್ಲಿ ಅಚ್ಚಳಿಯದ ಮುದ್ರೆಯನ್ನು ತುತ್ತದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬರಲ್ಲಿ. ಅದರಲ್ಲಿ ಇವ್ರದ್ದು ಸಹ ಅಷ್ಟೇ. ಈ ಎಲ್ಲಾ ನೆನಪುಗಳ ಬುತ್ತಿಯನ್ನ ಈ ಪಾಠದ ಮೂಲಕ ನಿಮ್ಗೆ ಕಟ್ಟಿಕೊಟ್ಟಿರುವಂತದ್ದು ಅವರ ಒಂದು ಉದ್ದೇಶವಾಗಿದೆ. ಅಮ್ಮ ಎನ್ನುವಂತಹ ಪಾಠದಲ್ಲಿ ಅವರ ಬಾಲ್ಯದ ಕೆಲವು ಘಟನೆಗಳನ್ನು ಇಲ್ಲಿ ಹೇಳಿದ್ದಾರೆ. ಇದಿಷ್ಟು ಈ ಆಶಯ ಭಾವ, ಈ ಪಾಠದ ಒಂದು ಆಶಯ ಭಾವ. ಪ್ರವೇಶದಲ್ಲಿ ಏನಿದೆ ಇಲ್ಲಿ, ಕನ್ನಡ ಸಾಹಿತ್ಯದಲ್ಲಿ ಆತ್ಮಕಥನಕ್ಕೆ ಒಂದು ವಿಶಿಷ್ಟ ಸ್ಥಾನವಿದೆ ಅಂತ ಹೇಳಿದ್ದಾರೆ. ಆತ್ಮಕಥನ ಇದೆಲ್ಲ ಒಂದು ವಿಶಿಷ್ಟ ಸ್ಥಾನ. ಯಾವ ರೀತಿ ಇರುತ್ತೆ ಆತ್ಮಕಥನ ಅಂತಂದ್ರೆ, ವ್ಯಕ್ತಿಯೊಬ್ಬ ತಾನು ಬದುಕಿದ ರೀತಿ, ಪ್ರತಿಯೊಬ್ಬ ಮನುಷ್ಯನು ತಾನು ಯಾವ ರೀತಿ ಬದುಕಿದೆ, ತನ್ನ ಜೀವನದಲ್ಲಿ ನಾನು ಎಷ್ಟು ನೋವುಗಳನ್ನ ನಲಿವುಗಳನ್ನ ಅನುಭವಿಸಿದ ರೀತಿಯನ್ನ ಅದೇನ್ ಮಾಡ್ತಾನೆ, ಕೆಲವರಲ್ಲಿ ಹ್ಯಾಬಿಟ್ ಇರುತ್ತೆ, ತಾವು ಬರೆದುಕೊಳ್ಳೋದು. ಸಾಹಿತಿಗಳಲ್ಲಿ ಜಾಸ್ತಿ ಇರುತ್ತೆ ಆತ್ಮಕಥೆಯನ್ನು ಬರೆಯೋದು. ನಾನು ಬಾಲ್ಯದಲ್ಲಿ ಕಂಡಂತ, ತನ್ನ ಜೀವನದಲ್ಲಿ ಕಂಡಂತ ನೋವು ನಲಿವುಗಳ ಬಗ್ಗೆ ಬರ್ಕೋತಾರೆ. ಅದು ಆತ್ಮಕಥೆಯಾಗುತ್ತೆ. ವ್ಯಕ್ತಿ ತನ್ನ ಬದುಕನ್ನು ಕುರಿತು ಸಿಂಹಾವಲೋಕನ ಮಾಡಿಕೊಂಡ ಜೀವನದ ಯಶೋಗಾಥೆಯೇ ಇದಾಗಿರುತ್ತೆ, ಅದೇ ಆತ್ಮಕಥನವಾಗಿರುತ್ತೆ. ವಾಸ್ತವದ ಜೊತೆಗೆ ಕಲಾತ್ಮಕತೆ ಹಾಗೂ ಈ ಸಾಹಿತ್ಯ ರಚನೆ ಜೀವನಾಡಿಯಾಗಿರುತ್ತೆ. ವಾಸ್ತವ ಕಥೆಯ ಜೊತೆಗೆ ಇದು ಸಾಹಿತ್ಯದ ಒಂದು ಕಲಾತ್ಮಕತೆಯಲ್ಲಿ ಸೇರಿದಾಗ ಇದು ಓದುಗರಿಗೆ ಬಹಳವಾದಂತಹ ಒಂದು ಸಂತೋಷವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಈ ಸಾಹಿತ್ಯ ವಿಷಯದ ವ್ಯಾಪ್ತಿಯು ಸಮಕಾಲೀನ ಮತ್ತು ಚಾರಿತ್ರಿಕ ಸಂಗತಿಗಳಾಗಿದೆ ಅಂತಂದ್ರೆ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಶೈಕ್ಷಣಿಕ ಹೀಗೆ ಹಲವಾರು ಪರಿಸರಗಳಿಂದ ಕೂಡಿದ್ದಾಗಿದ್ದು ವಾಚಕರ ಮನವನ್ನು ಇದು ತನ್ನೆಡೆಗೆ ಸೆಳೆದುಕೊಳ್ಳುತ್ತೆ ಅಂತಾರೆ. ಮಾನವನ ಬದುಕಿನಲ್ಲಿ ಬಾಲ್ಯ ಕಟ್ಟಿಕೊಂಡ ನೆನಪುಗಳು ಅಪಾರ ಹಾಗೂ ಅದು ಅಮೋಘವಾಗಿರುತ್ತೆ. ಬಾಲ್ಯದ ಈ ನೆನಪಿನ ಅಂಗಳದಲ್ಲಿ ತುಂಬಿ ಬರುವಂತ ಈ ನೆನಪಿನ ಬುತ್ತಿ ಏನಾಗುತ್ತೆ, ಬದುಕಿನುದ್ದಕ್ಕೂ ಎಷ್ಟು ಸವಿದರೂ ಮುಗಿಯದ ಅಕ್ಷಯ ಪಾತ್ರೆಯಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬದುಕಿನಿದ್ದಕ್ಕೂ ನಾವು ನೆನಪು ಮಾಡ್ಕೋತಾ ಇರ್ತೀವಿ. ಇಲ್ಲಿ ಬರೀ ಯು ಆರ್ ಅನಂತಮೂರ್ತಿ ಅವರೆಲ್ಲ, ಪ್ರತಿಯೊಬ್ಬ ವ್ಯಕ್ತಿಯೂ ಅಷ್ಟೇ ನಮ್ಮ ಬಾಲ್ಯದ ಒಂದು ನೆನಪನ್ನು ಯಾವಾಗ್ಲೂ ನೆನಪು ಮಾಡ್ಕೋತಾ ಇರ್ತಾರೆ. ಹಾಗೆ ಇವರು ಯಾವ ರೀತಿಯಾಗಿ ಮಲೆನಾಡಿನ ಒಂದು ಪ್ರಕೃತಿಯ ಮಡಿಲಲ್ಲಿ ಅವರು ಜನಿಸಿರುವಂತ ಅವರು ತನ್ನೂರಿನ ಜನಜೀವನದೊಂದಿಗೆ ತನ್ನ ಶಾಲಾ ದಿನಗಳ ನೆನಪನ್ನು ಮತ್ತು ನೆನಪುಗಳನ್ನು ಓದುಗರ ಮನಸ್ಸನ್ನು ಮುಟ್ಟುವ ರೀತಿಯಲ್ಲಿ ಬಹಳ ಸುಂದರವಾದ ರೀತಿಯಲ್ಲಿ ಇಲ್ಲಿ ಚಿತ್ರಣವನ್ನ ಮಾಡಿದ್ದಾರೆ. ಅದೇನಿದೆ ಅಂತ ನೋಡ್ತಾ ಹೋಗೋಣ. ಈ ಊರಿನಲ್ಲಿ ಅಂತಂದ್ರೆ ಅವರ ಊರಿನಲ್ಲಿ, ಅವರು ಬೆಳೆದಿರುವಂತಹ ಊರಿನಲ್ಲಿ ಹುಲಿಯ ಕಾಟ ಜಾಸ್ತಿ ಇರ್ತಾ ಇತ್ತು. ಆವಾಗ ಅಂದ್ರೆ ರಾತ್ರಿಯಲ್ಲಿ ಅಲ್ಲಿ ಸ್ವಲ್ಪ ಕಾಡಿನ ಭಾಗದಲ್ಲಿ ಇರ್ತಾ, ತೀರ್ಥಹಳ್ಳಿ, ಮೇಳಿಗೆ ಗ್ರಾಮ ಅಲ್ಲೆಲ್ಲ ಏನೋ ಸ್ವಲ್ಪ ಕಾಡಿನ ರೀತಿ ಇರೋದ್ರಿಂದ ಈಗ ಕಾಡೆಲ್ಲ ಅವಾಗ ಜಾಸ್ತಿ ನಾಡಾಗ್ತಾ ಇದೆ. ಆವಾಗ ಅಲ್ಲಿ ಹುಲಿಗಳ ಕಾಟ ಜಾಸ್ತಿ ಇರ್ತಾ ಇತ್ತು. ಇದೇನಾಗ್ತಾ ಇತ್ತು, ಹುಲಿ ರಾತ್ರಿ ಬರ್ತಾ ಇತ್ತು. ಹುಲಿ ಹಗಲಲ್ಲೆಲ್ಲ ನಿದ್ದೆ ಮಾಡಿ ಏನ್ ಮಾಡುತ್ತೆ, ರಾತ್ರಿಯಲ್ಲಿ ಹುಲಿಯ ಓಡಾಟ ಆಹಾರಕ್ಕಾಗಿ, ಅದರಲ್ಲೂ ಹಸುಗಳ ಭೇಟಿ ಜಾಸ್ತಿ ಆಗಿರುತ್ತೆ ಅದರದ್ದು. ಈ ವಿಷಯ ಏನಾಗುತ್ತೆ, ಅವ್ರ ಅಮ್ಮನಿಗೆ ಬೇಗ ಹುಲಿ ಬರ್ತಾ ಇರೋದು ತಟ್ಟನೆ ಅದು ಕೂಗ್ತಾ ಇದ್ರೆ ಗೊತ್ತಾಗ್ಬಿಡ್ತಾ ಇತ್ತಂತೆ. ಹುಲಿಗಳ ಶಬ್ದ ಸೂಕ್ಷ್ಮವಾಗಿ ತಿಳ್ಕೊಂಡಿರ್ತಾ ಇದ್ರಂತೆ ಅವರು. ಅದ್ರ ಜೊತೆಗೆ ದನಗಳು ಇನ್ನೂ ಸೂಕ್ಷ್ಮವಾಗಿ ತಿಳ್ಕೊಂಡಿರುತ್ತೆ. ಕೊಟ್ಟಿಗೆಯಲ್ಲಿರುವಂತಹ ದನಗಳಿಗೆ ಹುಲಿ ಬರ್ತಾ ಇರೋ ಸೂಕ್ಷ್ಮ ಗೊತ್ತಾಗುತ್ತೆ. ಅದೇನ್ ಮಾಡುತ್ತೆ, ಗಡಗಡ ನಡುಗಲು ಶುರು ಮಾಡುತ್ತೆ. ಕೊರಳಿನ ಗಂಟೆ ಜೋರಾಗಿ ಶಬ್ದ ಮಾಡುತ್ತೆ, ಇವಾಗ ಹುಲಿ ಬರ್ತಾ ಇದೆ, ಹುಲಿ ನಮ್ಮನ್ನ ಕಾಪಾಡಿ ಅನ್ನೋ ರೀತಿನಲ್ಲಿ. ಆ ಟೈಮಲ್ಲಿ ಏನ್ ಮಾಡ್ತಾ ಇದ್ರಂತೆ, ಇವರ ಅಮ್ಮ ಮತ್ತು ಅವರ ಅಜ್ಜ ಎಲ್ಲರೂ ಸೇರ್ಕೊಂಡು 3 ಜನ ಸೇರಿ ಚಿಮಣಿ ದೀಪವನ್ನ, ಅಂದ್ರೆ
ಲ್ಯಾಟಿನ್ ದೀಪದ ಬೆಳಕಿನಲ್ಲಿ ಅವಾಗ ಲೈಟ್ ಎಲ್ಲ ಇರ್ತಾ ಇರ್ಲಿಲ್ಲ. ಆ ಬೆಳಕಿನಲ್ಲಿ ಏನ್ ಮಾಡ್ತಾ ಇದ್ರು, ಒಳಗಡೆ ಕೂತು ಕೊಟ್ಟಿಗೆ ಹತ್ರ ಕೂತ್ಕೊಳ್ಳಿ, ಎಲ್ಲಿ ಹುಲಿ ಬಂದು ಕೊಟ್ಟಿಗೆ ನುಗ್ಗಿ ಬಿಡುತ್ತೆ ಅಂತ ಕಾಯ್ತಾ ಇರ್ತಾ ಇದ್ರಂತೆ. ಪ್ರತಿ ರಾತ್ರಿನೂ ಅದೇ ರೀತಿ ಮಾಡ್ತಾ ಇದ್ರು. ಹಾಗೆ ಬೆಳಿಗಿನ ಜಾವ ಏನಾಗುತ್ತೆ, ಮನೆಗೆ ನಿತ್ಯ, ಅದು ಹಳ್ಳಿಗಳ ಮನೆ ಆಗಿರೋದ್ರಿಂದ ಅಲ್ಲಿ ದಿನ ಬೆಳಗಾದ್ರೆ ಹೊಲದ ಕೆಲಸ ಮಾಡೋಕೆ, ತೋಟ ಗದ್ದೆಯ ಕೆಲಸ ಮಾಡೋದಕ್ಕೆ ಆಳು ಕಾಳುಗಳು ಬರ್ತಾ ಇರ್ತಾರೆ. ಮನೆಗೆ ಬಂದಂತ ಆಳುಗಳು ಮಾತು ಶುರು ಮಾಡ್ತಾರೆ. ಏನಂತ ಹೇಳ್ತಾರೆ, ಯಾವ್ದೋ ಹುಲಿ ಬಂದು ಯಾವ್ದೋ ದನನ ಕಾಡಲ್ಲಿ ಇಟ್ಕೊಂಡೋಯ್ತು, ಅವ್ರ ಮನೆ ದನ ಹೋಯ್ತು, ಇವ್ರ ಮನೆ ದನ ಹೋಯ್ತು ಅಂತ ಮಾತಕ್ ಶುರು ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಮಲೆನಾಡಿನಲ್ಲಿ ಹುಲಿ ಆಗ ನಿಜವಾದ ಹಸಿದ ಕಣ್ಣುಗಳ ಕೋರೆ ದಾಡಿಯ ಮುಖವಾಗಿತ್ತು. ಒಂದ್ ರೀತಿಯ ಹಸಿದ ರೀತಿನಲ್ಲಿ ಇರ್ತಾ ಇತ್ತು. ಪ್ರತಿದಿನ ಹುಲಿ ಏನ್ ಮಾಡ್ತಾ ಇತ್ತು, ಪ್ರತಿಯೊಬ್ಬರ ಮನೆ ಒಂದೊಂದು ದನಗಳನ್ನ ತಿಂತಾ ಇತ್ತು. ಇದನ್ನೆಲ್ಲ ನೋಡ್ದಾಗ ಏನಾಗ್ತಾ ಇತ್ತು, ನನಗೆ ಭಯ ಆಗ್ತಾ ಇತ್ತು. ರಾತ್ರಿ ನಿದ್ದೆ ಬರ್ತಾ ಇರ್ಲಿಲ್ಲ. ಆವಾಗ ನನಗೆ ನಮ್ ತಾತ ಅಜ್ಜ ಒಂದು ಮಂತ್ರವನ್ನ ಹೇಳ್ಕೊಡ್ತಾ ಇದ್ರು. ಆ ಮಂತ್ರ ಪಠಣೆಯಿಂದ ನನ್ಗೆ ಭಯ ಕಡಿಮೆ ಆಗಿ ನಿದ್ದೆ ಬರ್ತಾ ಇತ್ತು. ಅರ್ಜುನಃ ಫಲ್ಗುಣೋ ಪಾರ್ಥಃ ಕಿರೀಟಿ ಶ್ವೇತವಾಹನ ಎನ್ನುವಂತಹ ಮಂತ್ರ ಹೇಳ್ತಾ ಇದ್ರು. ಅದನ್ನ ಹೇಳಿ ಹೇಳಿ ನಾನು ಏನ್ ಮಾಡ್ತಾ ಇದ್ದೆ, ನಿದ್ದೆ ಹೋಗುತ್ತಾ ಇದ್ದೆ. ಆದ್ರೆ ಅಮ್ಮ ನಿದ್ರೆ ಮಾಡ್ತಿರ್ಲಿಲ್ಲ. ಬೆಳಿಗ್ಗೆ ಎದ್ದಾಗ ಏನ್ ಮಾಡ್ತಿದ್ವಿ, ಫಸ್ಟ್ ಹೋಗಿ ಕೊಟ್ಟಿಗೆಯನ್ನು ನೋಡ್ತಾ ಇದ್ವಿ. ಎಲ್ಲ ದನಗಳು ಕೊಟ್ಟಿಗೆಯಲ್ಲಿದೆ, ಯಾವ ದನನು ಹೋಗಿಲ್ಲ ಅಂತ ಹೇಳಿದಾಗ ನಮ್ಗೆ ಮನಸ್ಸಿಗೆ ಬಹಳ ಸಮಾಧಾನ ಆಗ್ತಿತ್ತು ಅನ್ನುವಂತ ಒಂದು ಸನ್ನಿವೇಶವನ್ನ, ಬಾಲ್ಯದ ಸನ್ನಿವೇಶವನ್ನ ಹೇಳಿದ್ರು. ಈಗ ಅವರು ಯಾವ ರೀತಿ ವಿದ್ಯೆಯನ್ನು ಕಲ್ತರು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಇಲ್ಲಿ ಹುಲಿಯ ಬಗ್ಗೆ, ಹೇಗೆ ರಾತ್ರಿ ಎಲ್ಲ ಭಯ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ. ಹಾಗೆ ಅವ್ರು ಏನ್ ಹೇಳ್ತಾರೆ ನೋಡಿ, ನನ್ನ ಮೊದಲ ಗುರು, ನನಗೆ ಮೊದಲು ವಿದ್ಯೆಯನ್ನು ಕಲಿಸಿದ ಗುರು ನಮ್ಮ ತಾಯಿ ಅಂತ ಹೇಳ್ತಾ ಇದ್ದಾರೆ. ಅಮ್ಮ ಸ್ಕೂಲಿಗೆ ಹೋಗಿ ಸ್ವಲ್ಪ ಓದು ಬರೆಯಲು ಕಲ್ತಿದ್ರು, ಅಂದ್ರೆ ಅಲ್ಪ ಸ್ವಲ್ಪ ಕಲ್ತಿದ್ರು. ಸ್ಕೂಲಿನಲ್ಲಿ ಅವರು SV ಪರಮೇಶ್ವರ್ ಭಟ್ಟರ ಸಹಪಾಠಿಯಾಗಿದ್ರು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅವರೆಲ್ಲ ಒಂದೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಕೆರೆಕೊಪ್ಪದ ಮನೆಯಲ್ಲಿದ್ದಾಗಲೇ ನನಗೆ ಅಕ್ಷರಾಭ್ಯಾಸ, ಆಗ್ಲೇ ನನಗೆ ಅಕ್ಷರಾಭ್ಯಾಸವನ್ನು ಪ್ರಾರಂಭ ಮಾಡಿದ್ರು. ಅಕ್ಷರಾಭ್ಯಾಸ ಮಾಡಿಸುವಾಗ ಏನ್ ಮಾಡ್ತಾರೆ, ದೇವಾಲಯಗಳಲ್ಲೋ ಎಲ್ಲೋ ಹೋಗಿ ಅಕ್ಷರಾಭ್ಯಾಸವನ್ನ ಮಾಡಿಸ್ತಾರೆ, ಮೊದಲನೇ ಅಕ್ಷರಾಭ್ಯಾಸ. ಅದೇ ರೀತಿ ಇವ್ರಿಗೆ ಏನಾಯ್ತು, ಅವ್ರ ಹತ್ತಿರ ಸ್ಕೂಲ್ ಇಲ್ಲದೆ ಇರೋದ್ರಿಂದ ಒಂದು ಹಬ್ಬದ ದಿನ ಅವ್ರ ತಾಯಿ ಅವ್ರಿಗೆ ವಿದ್ಯಾಭ್ಯಾಸವನ್ನ, ಅಕ್ಷರಾಭ್ಯಾಸವನ್ನ ಶುರು ಮಾಡ್ತಾರೆ. ಅದಕ್ಕೂ ಮೊದ್ಲು ಏನ್ ಹೇಳ್ತಾರೆ ನೋಡಿ ಅವ್ರಿಗೆ, ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಅಂತ ಹೇಳಿ, ಈ ಶ್ಲೋಕದ ಅರ್ಥ ನಿಮ್ಗೆ ಗೊತ್ತೇ ಇರುತ್ತೆ. ಹೇಳಿ ಅವ್ರಿಗೆ ಅಮ್ಮ ಹೇಳಿಸ್ಬಿಟ್ಟು ಆ ನೆಲದಲ್ಲಿ ಮರಳನ್ನ ಹರಡಿ ಮರಳಿನಲ್ಲಿ ಕೂರಿಸಿ ಅವರ ಬೆರಳನ್ನು ಹಿಡಿದುಕೊಂಡು ಅವರಿಗೆ ಅ ಎಂಬ ಅಕ್ಷರವನ್ನ ಬರೆಸ್ತಾರೆ. ಅಮ್ಮ ದಿನನಿತ್ಯ ಇದೇ ರೀತಿ ಮಾಡ್ತಾ ಮಾಡ್ತಾ ಅವರು ಸ್ಕೂಲ್ಗೆ ಸೇರುವಷ್ಟರೊಳಗಡೆ ಅನೇಕ ಅಕ್ಷರಗಳನ್ನ ಅವರು ಕಲ್ತ್ಬಿಟ್ಟಿದ್ರು. ಮನೆಯಲ್ಲಿ ಅವ್ರಿಗೆ ಅಕ್ಷರಾಭ್ಯಾಸವನ್ನು ಆರಂಭ ಮಾಡಿಸ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಏನ್ ಹೇಳ್ತಾರೆ, ಹುಲಿಯ ಭಯದಿಂದಾಗಿ ಅವ್ರಿಗೆ ಶಾಲೆಗೆ ಕಳಿಸ್ಲಿಕ್ಕೆ ಅವ್ರಿಗೆ ಯಾರಿಗೂ ಇಷ್ಟ ಇರ್ಲಿಲ್ಲ. ಮೇಷ್ಟ್ರೆ ಮನೆಗೆ ಬರುವಂತ ಒಂದು ವ್ಯವಸ್ಥೆಯನ್ನು ಅವ್ರು ಮಾಡಿದ್ರು. ಆ ಮೇಷ್ಟ್ರ ಹೆಸರೇನು, ಕೃಷ್ಣಪ್ಪಯ್ಯ ಮೇಷ್ಟ್ರು. ಅವರು ಬಹಳ ಕಟ್ಟುನಿಟ್ಟಿನ ಸ್ಟ್ರಿಕ್ಟ್ ಆಗಿರುವಂತಹ ಮೇಷ್ಟ್ರು ಅವರು. ಆ ಟೈಮಲ್ಲಿ ಅವರಲ್ಲಿ ವಿದ್ಯಾಭ್ಯಾಸಕ್ಕೆ ಅವ್ರಿಗೆ ಹೇಳ್ಕೊಡ್ತಾ ಇರುವಂತ ಸಮಯದಲ್ಲಿ ಅಲ್ಲಿ ರಂಜದ ಹೂವು ಬೆಳೀತಾ ಇತ್ತು ಆ ಒಂದು ಕಾಲದಲ್ಲಿ. ಆ ರಂಜದ ಹೂವನ್ನು ಅವ್ರು ಏನ್ ಮಾಡಿಸ್ತಾ ಇದ್ರು, ಪೋಣಿಸಿ ಅಂದ್ರೆ ಅದರ ದಾರವನ್ನು ಹಾಕಿ ಅದನ್ನ ಕಟ್ಟಿ ದೊಡ್ಡ ದೊಡ್ಡ ಸರಗಳನ್ನು ಮಾಡಿ ಅವ್ರಿಗೆ ಅಮ್ಮನಿಗೆ ಮುಡಿಸುವುದು ಅಂತಂದ್ರೆ ಅವ್ರಿಗೆ ಬಹಳ ಇಷ್ಟ ಆಗಿತ್ತು. ಅದ್ರ ಜೊತೆಗೆ ಇವರು ಸಹ ಮುಡ್ಕೋತಾ ಇದ್ರಂತೆ. ಯಾಕೆ ಅಂತಂದ್ರೆ ಅವ್ರು ಚಿಕ್ಕವ್ರು ಇರುವಾಗ ಅವ್ರಿಗೆ ಇನ್ನು ಚೌಲ ಆಗಿರ್ಲಿಲ್ಲ, ಕೂದ್ಲು ತೆಗ್ಸಿರ್ಲಿಲ್ಲ, ದೇವ್ರ ಹತ್ರ ಹರಕೆ ಇತ್ತು ಅನ್ಸುತ್ತೆ, ಅದು ತೆಗ್ದಿರ್ಲಿಲ್ಲ. ಆದ್ರಿಂದ ಅವ್ರಿಗೂ ಏನ್ ಮಾಡ್ತಾ ಇದ್ವಿ, ಕೆಲವು ಮಕ್ಳಿಗೆ ನೋಡಿ ಜಡೆ ಹಾಕ್ತಾರೆ ಗಂಡ್ ಮಕ್ಳಿಗೆ, ಅದೇ ರೀತಿ ಇವ್ರಿಗೂ ಜಡೆ ಹಾಕ್ಬಿಟ್ಟು ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿತ್ತು ಜಡೆ ಹಾಕ್ಬಿಟ್ಟು ಅವ್ರಿಗೆ ಏನ್ ಮಾಡ್ತಾ ಇದ್ರು, ಅದ ಹೂವನ್ನ ಮುಡಿಸ್ತಾ ಇದ್ರು. ಯಾಕಂದ್ರೆ ಅವ್ರ ಮನೇಲಿ ಹೆಣ್ಮಕ್ಳು ಇಲ್ಲದೆ ಇರೋದ್ರಿಂದ ಅವರ ತಾಯಿಗೆ ಬಹಳ ಹೆಣ್ಮಕ್ಳು ಅನ್ನುವಂತ ಆಸೆ ಇತ್ತು, ಹೆಣ್ಮಕ್ಳು ಬೇಕು ಅನ್ನುವಂತ. ಇವರಿಗೆ ಈ ರೀತಿಯಾಗಿ ಜಡೆ ಹಾಕಿ ಹೂವನ್ನು ಮುಡಿಸಿ ಅವರ ಆಸೆಯನ್ನ ಅವರು ನೆರವೇರಿಸ್ಕೋತಾ ಇದ್ರು. ಈ ರೀತಿ ಅವರು ಹೂವನ್ನು ಪೋಣಿಸ್ತಾ ಕುಳಿತಿರ್ತಾ ಇದ್ರು. ಆ ಟೈಮಲ್ಲಿ ಏನಾಗುತ್ತೆ, ಅವರ ಗುರುಗಳು ಅವ್ರಿಗೆ ಕೃಷ್ಣಪ್ಪಯ್ಯನವರು ಬರ್ತಾ ಇದ್ರು. ಇದನ್ನ ನೋಡಿದ ತಕ್ಷಣ, ಅಂದ್ರೆ ಅವರೇ ಅಧಿಕೃತವಾದ ಅವರ ಗುರುಗಳು, ಅವ್ರಿಗೆ ಕೋಪ ಬಂದ್ಬಿಡ್ತಾ ಇತ್ತು, ಇವನು ಓದೋದ್ ಬಿಟ್ಬಿಟ್ಟು ಈ ಕೆಲಸ ಮಾಡ್ತಾ ಇದ್ದಾನಲ್ಲ ಅಂತೇಳಿ. ಅವರು ಬರುವಾಗಲೇ ಒಂದೊಂದ್ಸರಿ ದೊಡ್ಡದಾದ ಬೆತ್ತ ತಗೊಂಡ್ಬರ್ತಾ ಇದ್ರಂತೆ. ಪೆಟ್ಟು ತಿಂದು ಅದೇನು ಕಲಿತನೋ ಗೊತ್ತಿಲ್ಲ, ಆದ್ರೆ ಅವರನ್ನು ನಾನು ಮರ್ತಿಲ್ಲ. ಅಂದ್ರೆ ಆಗಿನ ಕಾಲದಲ್ಲಿ ದಂಡಂ ದಶಗುಣಂ ಅನ್ನೋ ರೀತಿಯಲ್ಲಿ ಗುರುಗಳು ಚೆನ್ನಾಗಿ ಹೊಡ್ತಾ ಕೊಡ್ತಾ ಇದ್ರು, ಅದರಿಂದನೇ ನಾವು ಕಲಿತಾ ಇದ್ವಿ. ಆ ರೀತಿಯಾದ ಒಂದು ಶಿಸ್ತು ಇತ್ತು ಅನ್ನೋದನ್ನ, ಅಂದ್ರೆ ಅಷ್ಟು ಮಕ್ಕಳಲ್ಲಿ ಶಿಸ್ತು ಬೆಳೆಸ್ಕೊತಾ ಇದ್ರು. ಅಂದ್ರೆ ಅವರ ಬೆತ್ತದಿಂದ ಎಷ್ಟು ಪೆಟ್ಟು ತಿಂದ್ರೆ ಗೊತ್ತಿಲ್ಲ, ಆದ್ರೆ ಅವರನ್ನು ನಾನು ಮಾತ್ರ ಮರ್ತಿಲ್ಲ, ಆ ಗುರುವನ್ನು ಮರ್ತಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಮುಂದೆ ಏನ್ ಹೇಳಿದ್ರು ನೋಡೋಣ.
ಹಾಗೆ ಕೆಲವೊಂದು ನೆನಪುಗಳನ್ನ ಮಾಡ್ಕೊತಾ ಇದ್ದಾರೆ. ಇದಾದ ಮೇಲೆ ಅವ್ರು ಏನ್ ಮಾಡ್ತಾರೆ, ಅವರ ಅಮ್ಮನ ಊರಾದಂತ ಮೇಳಿಗೆಗೆ ಹೋಗಿ ಅಲ್ಲಿನ ಶಾಲೆಯಲ್ಲಿ ಕೆಲವು ಕಾಲ ಕಲಿತಾರಂತೆ. ಅಲ್ಲಿ ಸ್ವಲ್ಪ ಓದ್ತಾರೆ. ನನಗಾಗ 6 ವರ್ಷ ಅಂದ್ರೆ ಅವ್ರಿಗಾಗ 6 ವರ್ಷ ಆಗಿತ್ತಂತೆ. ಅಲ್ಲಿದ್ದ ಶೇಷಗಿರಿ ಮೇಷ್ಟ್ರು ನನ್ನ ಅಮ್ಮನಿಗೂ ಶಿಕ್ಷಕರಾಗಿದ್ರಂತೆ. ಅಂದ್ರೆ ಅವರ ತಾಯಿಗೂ ಶಿಕ್ಷಕರಾಗಿದ್ರು, ಇವ್ರಿಗೂ ಶಿಕ್ಷಕರಾದ್ರು. ಅಲ್ಲಿ ಏಕೋಪಾಧ್ಯಾಯ ಶಾಲೆ ಅಂದ್ರೆ ಒಂದೇ ಉಪಾಧ್ಯಾಯರಿದ್ದು ಎಲ್ಲ ಕ್ಲಾಸುಗಳನ್ನ ಅವರೇ ನಿರ್ವಹಿಸ್ತಾ ಇದ್ರು. ಮೊದ್ಲೆಲ್ಲ ಏಕೋಪಾಧ್ಯಾಯ ಶಾಲೆ, ಇವು ಕೆಲವು ಕಡೆ ಇರುತ್ತೆ 1ರಿಂದ 4ನೇ ತರಗತಿಯವರೆಗೆ ಒಬ್ಬ ಶಿಕ್ಷಕರಿದ್ದು, ಮಕ್ಕಳು ಕಡಿಮೆ ಇರೋದ್ರಿಂದ ಅವರೇ ಎಲ್ಲಾ ಕ್ಲಾಸ್ಗಳನ್ನ ನೋಡ್ಕೋತಾ ಇದ್ರು. ಶಾಲೆಯ ಹೊರಗೆ ಧೂಳು ತುಂಬಿದ ಅಂಗಳ ಇರ್ತಾ ಇತ್ತು. ಆ ಧೂಳಿನಲ್ಲಿ ದುಂಡಗಿನ ಸಣ್ಣ ಸಣ್ಣ ಕುಳಿಗಳನ್ನು ಮಾಡ್ಬಿಟ್ಟು ಆಟ ಆಡೋದು. ಕಪ್ಪು ಹುಳುಗಳಿರ್ತಾ ಇತ್ತು. ಅದನ್ನ ಯಾವ ರೀತಿ ತನ್ನಾದೇವಿ ಗುಬ್ಬಿ ಅಂತೇಳೆಲ್ಲ ಆಟ ಆಡಿ ಖುಷಿ ಪಡೋದು. ಒಂದ್ ರೀತಿಯ ಚಿಕ್ಕ ಮಕ್ಕಳ ಆಗಿನ ಆಟ. ಕಾಶಿಗೆ ಹೋಗೋ ದಾರಿ ತೋರಿಸು, ಕಾಶಿಗೆ ಹೋಗೋ ದಾರಿ ತೋರಿಸು ಅಂತೇಳಿ ಬೆರಳಿನಿಂದ ಅದು ಸುತ್ತುವರಿದು ಆಡೋದು. ಅದು ಹಿಂದೆ ಹಿಂದೆ ಹೋಗ್ತಾ ಇತ್ತು. ಮೇಷ್ಟ್ರು ಇದನ್ನ ನೋಡಿ ಗದರಿಸಿ ಅವರನ್ನ ಒಳಗೆ ಪಾಠಕ್ಕೆ ಕರ್ಕೋತಾ ಇದ್ರು. ಇವ್ರಿಗೆ ಆಟವೇ ಮುಖ್ಯ ಅನ್ನೋ ರೀತಿನಲ್ಲಿ ಆಡ್ತಾ ಇರುವಾಗ ಆಗ ನಮಗೆ ಏನು, ಅವ್ರಿಗೆ ತರಗತಿಯೊಳಗೆ ಕುಳಿತುಕೊಳ್ಳೋದಕ್ಕಿಂತ ಹೊರಗೆ ಆಡೋದೇ ಬಹಳ ಇಷ್ಟ ಆಗ್ತಾ ಇತ್ತು. ನಿಮ್ಗೂನು ಸಹ ಅಷ್ಟೇನೆ, ಪಾಠಕ್ಕಿಂತ ಆಟನೇ ಇಷ್ಟ ಆಗತ್ತೆ. ಅದೇ ರೀತಿ ಇವ್ರಿಗೆ ಆಟ ಇಷ್ಟ ಆಗ್ತಾ ಇತ್ತು. ಹೊರಗೆ ಹೋಗೋದಕ್ಕೆ ಏನೋ ಉಪಾಯ ಮಾಡ್ತಾ ಇದ್ರು. ಉಪಾಯ ಅಂತಂದ್ರೆ ಏನು, ಒಂದಕ್ಕೆ ಸಾರ್ ಅಂತಂದ್ರೆ ಟಾಯ್ಲೆಟ್ಗೆ ಹೋಗ್ತೀವಿ ಅಂತೇಳಿ ಆಗ ಮಾತ್ರ ಅವ್ರು ಅನುಮತಿ ಕೊಡ್ತಾರೆ ಅಂತಾರೆ. ಇದೆಲ್ಲ ಬಾಲ್ಯದ ಒಂದು ರೀತಿಯ ನೆನಪು, ಚೇಷ್ಟೆಗಳ ನೆನಪುಗಳು ಹೇಳ್ತಾ ಇದ್ದಾರೆ. ಹಾಗೆಯೇ ಮುಂದುವರಿದು ಮಳೆಗಾಲದ ವಿಷಯಕ್ಕೆ ಬರ್ತಾರೆ. ಮಲೆನಾಡಿನಲ್ಲಿ ಮಳೆಗಾಲ ಬರೋದಕ್ಕಿಂತ ಮುಂಚೆ ಯಾವ್ಯಾವ ರೀತಿ ಏನೇನೆಲ್ಲ ಸಂಗ್ರಹ ಮಾಡಿ ಇಟ್ಕೊತಾ ಇದ್ರು. ಮಳೆಗಾಲ ಅಂದ್ರೆ ಅಷ್ಟು ಜೋರಾಗಿರ್ತಾ ಇತ್ತು. ಆವಾಗ ಸತತವಾಗಿ ಮಳೆ ಬರ್ತಾ ಇತ್ತು. ಮಳೆಗಾಲದಲ್ಲಿ ಅವರು ಸೋರದ ಭಾಗವನ್ನು ನಾವು ಹುಡುಕಬೇಕಾಗುತ್ತಿತ್ತು. ಮನೆಯ ಸೋರದ ಭಾಗ, ಅವಾಗ ಮನೆ ಎಲ್ಲ ಸೋರ್ತಾ ಇರುತ್ತೆ ಮಳೆ. ಅದಕ್ಕೆ ಏನ್ ಮಾಡ್ತಾ ಇದ್ಲು, ಎಲ್ಲೆಲ್ಲಿ ಸೋರುತ್ತೆ ಅನ್ನೋದನ್ನೆಲ್ಲ ರೆಡಿ ಮಾಡ್ಕೋಬೇಕಾಗ್ತಾ ಇತ್ತು. ಹಂಚಿನ ಮನೆ ಇರ್ಬೋದು ಅಥವಾ ಹುಲ್ಲಿನ ಮನೆ ಇರ್ಬೋದು, ಯಾವುದೇ ಮನೆ ಆದ್ರೂ ಮಳೆಗಾಲಕ್ಕೆಲ್ಲ ರಿಪೇರಿ ಮಾಡ್ಕೋತಾ ಇದ್ರು. ಮಳೆಗಾಲಕ್ಕೆ ಆರಂಭದ ಮೊದಲೇ ಮನೆಯಲ್ಲಿ ಕೆಲ ವಸ್ತುಗಳನ್ನು ಸಂಗ್ರಹಿಸಿಡ್ಬೇಕಾಗಿತ್ತು. ಯಾವುದು, ಅವರ ಅಪ್ಪನ ಸ್ನೇಹಿತರು ಒಣ ಸೌದೆ ಬೇಕಲ್ಲ ಸ್ನಾನ ಮಾಡಕ್, ಒಲೆ ಒರ್ಸಕ್ಕೆ. ಹಾಗೆ ಅಕ್ಕಿಗಳ ಸಂಗ್ರಹ, ಬೇಳೆ, ಜೋನಿ ಬೆಲ್ಲ ಅಂದ್ರೆ ನೀರ್ ಬೆಲ್ಲವನ್ನು ಸಂಗ್ರಹಿಸ್ತಾ ಇದ್ರು. ಅದಲ್ಲದೆ ಆಗೆಲ್ಲ ಕಾಡಿನಲ್ಲಿ ಹಲಸಿನ ಹಣ್ಣು ಬಹಳ ಸಿಗ್ತಾ ಇತ್ತು. ಆ ಹಲಸಿನ ಕಾಯಿಂದ ವಿವಿಧ ರೀತಿಯಾದಂತ ಒಂದಲ್ಲ ಒಂದ್ ರೀತಿಯ ಆಹಾರ ಪದಾರ್ಥಗಳನ್ನ ಮಾಡಿ ಉಪಯೋಗಿಸ್ಕೊಂಡಿರ್ತಾ ಇದ್ರು. ಹಪ್ಪಳ ಇದನ್ನೆಲ್ಲ ಮಾಡ್ಕೊತಾ ಇದ್ರು. ಮಳೆ ಸುರಿಯೋ ಮೊದಲೇ ಮಕ್ಕಳೆಲ್ಲ ಏನ್ ಮಾಡ್ತಾ ಇದ್ರು, ಬೆಂಕಿಯ ಎದುರು ಕುಳಿತು ಕೈಗಳನ್ನು ಮುಂಚಾಚಿ ಬೆಂಕಿ ಕಾಯಿಸ್ತಿದ್ರು. ಇದೆಲ್ಲ ಅಲ್ಲಿ ಮಲೆನಾಡಿನ ಭಾಗದಲ್ಲಿ ನಡೆಯುವಂತ ಒಂದು ವಿಷಯ. ಹಾಗೆಯೇ ಆ ಮಳೆಯಲ್ಲಿ ಬೆಂಕಿಯ ಹಿತದ ಜೊತೆಗೆ ಒಲೆಗೆ ಏನ್ ಮಾಡ್ತಾ ಇದ್ರು, ಹಲಸಿನ ಬೀಜವನ್ನು ಹಾಕಿ ಸುಟ್ಟು ತಿನ್ನುತ್ತಾ ಇದ್ರು. ಅದರ ಜೊತೆಗೆ ಯಾರಾದ್ರೂ ದೊಡ್ಡವರು ಹೇಳುವಂತ ಕಥೆಗಳ, ಅಜ್ಜಿ ತಾತ ಹೇಳುವಂತ ಕಥೆಗಳನ್ನ ಬಾಯಿ ಬಿಟ್ಟು ಆಲಿಸ್ಕೊಂಡು ಕೇಳಿಸ್ಕೊತಾ ಇದ್ರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮಳೆಗಾಲ ಆರಂಭಕ್ಕೂ ಮುನ್ನ ಬೇಸಿಗೆ ಕಾಲದಲ್ಲಿ ಏನೇನ್ ಮಾಡ್ತಾ ಇದ್ರು, ಮಳೆಗಾಲ ದಿನ ಬಂತು ಅಂತಂದ್ರೆ ಹಪ್ಪಳ, ಸಂಡಿಗೆ ಅಂತ ಅನೇಕ ತಿಂಡಿಗಳನ್ನು ಮಾಡಿ ಒಣಗಿಸಿಡ್ತಾ ಇದ್ರು. ಮನೆಯ ಹಿರಿಯರಿಗೆ ಮಾತ್ರ ಗೊತ್ತಿದ್ದ ಕೆಲ ಔಷಧಿ ಗುಣಗಳ ಸೊಪ್ಪನ್ನು ಸಹ ಬೇಯಿಸಿ ನಿತ್ಯ ಊಟದಲ್ಲಿ ಬಳಸ್ತಾ ಇದ್ರು. ಆವಾಗ 2ನೇ ಮಹಾಯುದ್ಧದ ಕಾಲ ಆಗಿತ್ತು ನೋಡಿ. ಕೆರೆ ಕೊಪ್ಪದ ಅಂಗಳದ ಆಚೆ ಮನೆಯನ್ನು ಆಕ್ರಮಿಸಲು ಹೊಂಚುತ್ತಾ ಇರುವ ಅರಣ್ಯವೂ ಸಾಲಿರ್ತಾ ಇತ್ತು. ನಸಿಫಿನಲ್ಲಿ ಎದ್ದು ಏನ್ ಮಾಡ್ತಾ ಇದ್ರು, ಮನೆ ಎದುರು ಅರಣ್ಯದ ಅಂಚಿನಲ್ಲಿದ್ದಂತ ರಂಜದ ಮರವೊಂದರಿಂದ ನೆಲದ ಮೇಲೆ ಚೆಲ್ಲಿರುತ್ತಿದ್ದ ನಕ್ಷತ್ರ ಆಕಾರದ ಆಗಿರುವಂತಹ ರಂಜದ ಹೂಗಳನ್ನು ಆರಿಸುವುದು, ದುರ್ವೆಯನ್ನು ಹುಲ್ಲಲ್ಲಿ ಹುಡುಕಿ ಕಿತ್ತು ತರುವುದು, ಕೇದಗೆ ಅರಳಿದೆಯೇ ಎಂದು ನೋಡೋದು. ಕೇದಗೆ ಹೂವು ಮರದ ಮೇಲಿನ ಗೂಟದಲ್ಲಿ ಮೊಟ್ಟೆ ಮರಿಯಾದಂತೆ ಎಂದು ಬಿದಿರಿನ ಸಂದಿಯಿಂದ ನಿತ್ಯ ನೋಡುವುದು. ಅಂದ್ರೆ ಪಕ್ಷಿಗಳು ಮೊಟ್ಟೆ ಮರಿ ಹಾಕಿದೆಯಾ ಅನ್ನೋದು. ಅದೆಲ್ಲ ಒಂದ್ ರೀತಿಯ ಬಾಲ್ಯದ ಚೇಷ್ಟೆ ನೆನಪುಗಳು ಹೇಳ್ತಾ ಇದ್ದಾರೆ. ದೂರ್ವೆಯನ್ನು ತಂದು ಅಜ್ಜನಿಗೆ ಪೂಜೆಗೆ ಕೊಡ್ತಾ ಇದ್ರಂತೆ. ದೂರ್ವೆ ಗಣೇಶನಿಗೆ ಪ್ರಿಯವಾಗಿರುವಂತದ್ದು. ಆ ದೂರ್ವೆಯನ್ನು ತಂದು ಕೊಡ್ತಾ ಇದ್ರು. ಅಮ್ಮನಿಗೆ ಏನ್ ಮಾಡ್ತಾ ಇದ್ರು, ಮೊಸರು ಕಡಿಯುವಾಗ, ಕಡಗೋಲಿನ ಮೊಸರು ಕಡಿಯುವಾಗ ಅಮ್ಮ ಹಾಡು ಹೇಳ್ತಾ ಇದ್ರು, ಅದನ್ನ ಆಲಿಸ್ತಾ ಇದ್ರು. ಏಳು ನಾರಾಯಣನೇ, ಏಳು ಲಕ್ಷ್ಮೀ ರಮಣ ಎಂಬ ಹಾಡನ್ನು ಇವರು ಆಲಿಸ್ತಾ ಇದ್ರು. ರಂಜದ ಹೂವನ್ನು ಬಾಳೆಯ ನಾರಿನಲ್ಲಿ ಅಂದ್ರೆ ಬಾಳೆಯ ಬಳ್ಳಿಯಲ್ಲಿ ಪೋಣಿಸ್ತಾ ಇರುವಾಗ ಕೃಷ್ಣಪ್ಪಯ್ಯ ಮೇಷ್ಟ್ರಿಗಾಗಿ ಆತಂಕದಿಂದ ಇವ್ರು ಕಾಯ್ತಾ ಇದ್ರು. ಮನ್ಸಲ್ಲಿ ಇದೊಂಥರ ಹಾಸ್ಯದ ರೀತಿ ನೋಡಿ. ಅವ್ರು ಪೋಣಿಸ್ತಾ, ಆವಾಗ್ಲೇ ಮೊದ್ಲೆಲ್ಲ ಹೇಳಿದ್ರಲ್ಲ, ರಂಜದ ಹೂವನ್ನು ಪೋಣಿಸಿ ಅಮ್ಮನಿಗೆ ಕೊಡೋದಂದ್ರೆ ಅವ್ರಿಗೆ ಬಹಳ ಇಷ್ಟ ಅಂತ ಹೇಳಿ. ಅದನ್ನ ಪೋಣಿಸ್ತಾ ಇರುವಾಗ ಒಂದ್ ಕಡೆ ಭಯ ಆಗ್ತಾ ಇತ್ತು, ಕೃಷ್ಣಪ್ಪ ಮೇಷ್ಟ್ರು ಬರ್ತಾರೇನೋ ಅಂತ ಆತಂಕ. ಅದ್ರ ಜೊತೆಗೆ ಇವತ್ತು ಮೇಷ್ಟ್ರಿಗೆ ಜ್ವರ ಬರ್ಲಿ ದೇವ್ರೇ ಅಂತೇಳಿ ಮನ್ಸಲ್ಲಿ ಪ್ರಾರ್ಥನೆ ಮಾಡೋದು. ಅಂತಂದ್ರೆ ಇವತ್ತು ಮೇಷ್ಟ್ರ ಜ್ವರ ಬಂದ್ರೆ ಮೇಷ್ಟ್ರ ಬರಲ್ಲ ಅಂತೇಳಿ. ಈ ರೀತಿಯಾದಂತ ಒಂದು ಬಾಲ್ಯದ ಪುನರಾವರ್ತನೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಬಾಲ್ಯದಲ್ಲಿ ಭಯ, ಮೇಷ್ಟ್ರು ಬಂದ್ರೆ ಬೈತಾರೆ, ಇವತ್ತು ಒಂದ್ ದಿವ್ಸ ಹೇಗಾದ್ರೂ ನಾವು ತಪ್ಸ್ಕೋಬಹುದು
ನಾವು ಕೆಲವೊಂದ್ಸಾರಿ ಕ್ಲಾಸಲ್ಲಿ ಏನೋ ಹೋಮ್ವರ್ಕ್ ಏನೋ ಮಾಡ್ಕೊಂಬರೋ ನೋಡಿ, ಇವತ್ತು ಮಿಸ್ ಸರ್ ರಜಾ ಹಾಕಿದ್ರೆ ಖುಷಿ ಆಗುತ್ತೆ ಅಂತ ಅನ್ಕೊಳಲ್ವಾ? ಅದೇ ರೀತಿಯಾಗಿ ಅವರು ಅನ್ಕೋತಾ ಇದ್ರು. ಪ್ರತಿಯೊಬ್ಬರ ಬಾಲ್ಯವು ಅದೇ ರೀತಿ ಇರುತ್ತೆ. ಬಾಲ್ಯದಲ್ಲಿ ನಾವು ಅದೇ ರೀತಿ ನೆನಪನ್ನ ಮಾಡ್ಕೋತೀವಿ. ಹಾಗೆಯೇ ಮುಂದುವರೆದು ಏನ್ ಮಾಡ್ತಾರೆ ಇಲ್ಲಿ, ಕಾಫಿಯ ಬಗ್ಗೆ ಬಂದ್ರು ನೋಡಿ. ಅಲ್ಲಿ ಕೆರೆಕೊಪ್ಪದಲ್ಲಿ ನಮ್ಗೆಲ್ಲ ಚರಟದ ಕಾಫಿ ಅಂದ್ರೆ ಬಹಳ ಇಷ್ಟ ಅಂತ ಹೇಳ್ತಾ ಇದ್ರೆ, ಕೆಲವು ಸಾರಿ ಅಜ್ಜಯ್ಯನಿಗೆ ಮತ್ತು ತಂದೆ ಶಾನುಭೋಗರಿಗೆ ಮತ್ತು ಅವರ ಗೆಳೆಯರಿಗೆ, ಊರಿನ ಪಟೇಲರಿಗೆ ಮಾತ್ರ ಒರಿಜಿನಲ್ ಕಾಫಿ ಪುಡಿಯ ಕಾಫಿ ಮಾಡ್ತಾ ಇದ್ರು. ಆಗ್ಲೇ ಕಾಫಿ ಬೀಜವನ್ನು ಹುರಿದು ಆಗ್ಲೇ ಪುಡಿ ಮಾಡಿ ಆಗ್ಲೇ ಕುದಿಯುವ ನೀರಿಗೆ ಬೆರೆಸಿ ಮುಚ್ಚಿಟ್ಟು ಅದನ್ನು ಗಸಿ ಇಳಿಸುವಷ್ಟು ಹೊತ್ತು ಕಾದು ಅದಕ್ಕಾಗಿ ಬಟ್ಟೆ ಸುರಿದು ಡಿಕಾಕ್ಷನ್ ಇಳಿಯುವಾಗ ಕಳೆದುಕೊಂಡ ಉಷ್ಣಾಂಶವನ್ನ ಏನ್ ಮಾಡ್ತಾರೆ, ಬಿಸಿ ಬಿಸಿ ಎಮ್ಮೆಯ ಹಾಲು ಬೆರೆಸಿ ಹದಾ ಮಾಡಿ ಕಾಫಿ ಮಾಡುವುದು ಸಾಮಾನ್ಯವಾಗಿತ್ತು. ಈ ರೀತಿ ಫಳಫಳ ಹೊಳೆಯುವಂತಹ ಕಾಫಿಯನ್ನು ಅವರೆಲ್ಲರಿಗೂ ಕೊಡ್ತಾ ಇದ್ರು. ಹಿತ್ತಾಳೆ ಲೋಟದಿಂದ ಇನ್ನೊಂದು ಲೋಟಕ್ಕೆ ಸೇರಿಸಿ ಅದು ಮೇಲಿನ ಕೆಳಗೆ ಮಾಡುವಾಗ ಏನಾಗ್ತಾ ಇತ್ತು, ನೊರೆ ಬರ್ತಾ ಇತ್ತು. ಎತ್ತರದಿಂದ ಹಲವು ಸಾರಿ ಹುಯ್ದು ಕುಡಿಯಲು ಅದು ಅಗತ್ಯವಾದ ಬಿಸಿ ಗದವನ್ನು ಇಳಿಸಿ ಸೆರಗನ್ನು ಮುಚ್ಚಿ ಏನ್ ಮಾಡ್ತಾ ಇದ್ರು, ಅಮ್ಮ ಕೈಯಲ್ಲಿ ಇಟ್ಕೊಂಡು ಹಸನ್ಮುಖಿಯಾಗಿ ಅಮ್ಮ ಕುಡಿಯಲು ಕೊಡ್ತಾ ಇದ್ರು. ಯಾರ್ಯಾರಿಗೆ ಅಂತ ಅಲ್ಲಿ ಬರುವಂತ ಅವರ ತಂದೆ ಮತ್ತು ಅವರ ಶಾನುಭೋಗರು ಅಜ್ಜನಿಗೆ. ಕೆಲವೊಂದ್ಸಾರಿ ಏನಾಗ್ತಾ ಇತ್ತು, ಇಲ್ಲಿ ನಿತ್ಯವೂ ಮಕ್ಕಳಿಗೆ ಎಲ್ಲೋ ಒಂದಿನ ಸಿಗ್ತಾ ಇತ್ತು, ಒಂದೊಂದು ಸಾರಿ ಈ ಕಾಫಿ ಕುಡಿಯುವ ಪುಣ್ಯ ಸಿಗ್ತಾ ಇತ್ತು. ನಿತ್ಯ ಈ ಕಾಫಿಯ ಘಮ ಘಮ ವಾಸನೆಯು ಕೊಂಚವಾದ್ರೂ ಉಳಿಸಿಕೊಂಡು ಆಮೇಲೆ ಆ ಚರಟದಲ್ಲಿ ಕುದಿಸಿದ ಮಾಡೋದು ಕೊನೆಯಲ್ಲಿ ಇರುತ್ತಲ್ಲ, ಅದರಲ್ಲಿ ಮಾಡಿದ ಕಾಫಿಯ ಸೇವನೆ ಅವ್ರಿಗೆ ಸಿಗ್ತಾ ಇತ್ತಂತೆ. ಇವೆಲ್ಲದರ ತಯಾರಿಯು ನೆನಪಾಗುತ್ತದೆ. ಅಂದ್ರೆ ಇವೆಲ್ಲ ಹೇಗ್ ತಯಾರಿ ಮಾಡ್ತಿದ್ರು ಅಂತ ನೆನಪಾಗ್ತಿತ್ತಂತೆ. ಹಾಗೆ ಕಾಫಿ ಬೀಜವನ್ನು ಬ್ಯಾರಿಯೊಬ್ಬರು ಏನ್ ಮಾಡ್ತಾ ಇದ್ರು, ತಿಂಗಳಿಗೊಮ್ಮೆ ಅವ್ರಿಗೆ ತಂದ್ಕೊಡ್ತಾ ಇದ್ರು. ಈ ವಿಶೇಷ ಪದಾರ್ಥವನ್ನೆಲ್ಲವನ್ನ ಕಡವಾಗಿ ನಾವು ಪಡೆಯುವುದು ವರ್ಷಕ್ಕೊಮ್ಮೆ ಅಂತಂದ್ರೆ ಸಾಲವಾಗಿ ಇದನ್ನ ಪಡಿತಾ ಇದ್ರು ವರ್ಷಕ್ಕೊಮ್ಮೆ. ಆಮೇಲೆ ಅದನ್ನ ಕೊಡ್ತಾ ಇದ್ರು. ಒಂದು ವರ್ಷದ ಮೊದ್ಲೇ ತಗೊಳ್ತಾ ಇದ್ರು. ಯಾವ ರೀತಿ ಅಂದ್ರೆ ದೀಪಾವಳಿಯಿಂದ ಇನ್ನೊಂದು ದೀಪಾವಳಿ ತನಕ, ಯುಗಾದಿಯಿಂದ ಇನ್ನೊಂದು ಯುಗಾದಿಗೆ, ಗೌರಿ ಹಬ್ಬದಿಂದ ಇನ್ನೊಂದು ಗೌರಿ ಹಬ್ಬದವರೆಗೆ ಈ ಕಡದ ಅವಧಿ. ಅದ್ ಮುಗಿದ್ಮೇಲೆ ಇನ್ನೊಂದು ತಗೊಳ್ಳುವಾಗ ಹೇಗೆ ಕಡ ಅಂತಂದ್ರೆ, ಅವರು ಬೆಳೆದಂತ ಅಡಿಕೆ ಅಥವಾ ಭತ್ತವನ್ನ ಅದಕ್ಕೆ ಬದಲಿಗೆ ಕೊಟ್ಟು ಕಡವನ್ನ ತೀರಿಸ್ತಾ ಇದ್ರು. ಹಣನೇ ಕೊಡ್ತಾ ಇರ್ಲಿಲ್ಲ. ಭತ್ತ ಬೆಳೆದ್ರೆ ಭತ್ತ ಕೊಡ್ತಾ ಇದ್ರು, ಅಡಿಕೆ ಇದ್ರೆ ಅಡಿಕೆನ್ ಕೊಡ್ತಾ ಇದ್ರು. ಈ ರೀತಿಯಾಗಿ ಕೊಡ್ತಾ ಇದ್ರು. ಜರಿ ಟೋಪಿ ತೊಟ್ಟ ಬ್ಯಾರಿ ಬಂದಾಗಲೆಲ್ಲ ನಮ್ಗೇನು ಸಕ್ಕರೆಯಿಂದ ಮಾಡಿದ ಮಿಠಾಯಿಯನ್ನ ಅವ್ರಿಗೆ ಪುಕ್ಕಟೆ ಸಿಗ್ತಾ ಇತ್ತಂತೆ. ಅವ್ರು ಕಾಫಿ ಬೀಜ ಕೊಡುವಾಗ ಮಿಠಾಯಿ ತಗೊಂಡ್ಬರ್ತಾ ಇದ್ರಂತೆ. ಪಾಪ ಮಕ್ಳಿದಾರಲ್ವಾ ತಿನ್ಲಿ ಅಂತೇಳಿ. ನಮ್ಮ ಭಯ ನಿವಾರಣೆಗೆಂದು ಎಂದೋ ಒಮ್ಮೆ ಕರಡಿ ಆಡಿಸೋನಂತಂದು ಕಡು ಕಪ್ಪು ಕರಡಿ ಮೇಲೆ ನನ್ನನ್ನು ಕೂರಿಸಿ ಅಂಗಳದಲ್ಲಿ ಸುತ್ತಿಸಿದ್ದು ನೆನಪಿದೆ. ಅದೇ ಕರಡಿ ಮೇಲೆ ಕೂತ್ರೆ ಭಯ ನಿವಾರಣೆ ಆಗುತ್ತೆ ಅನ್ನೋದು ಒಂದು. ಆದ್ರಿಂದ ಅವರು ಕರಡಿಯ ಕುಣಿತವನ್ನ ಮಾಡಿಸಿ ಅವ್ರ ಜೊತೆಗೆ ಅಲ್ಲಿ ಕುಳಿಸ್ತಾ ಇರೋದ ನೆನಪನ್ನ ಇಲ್ಲಿ ಹೇಳಿದ್ದಾರೆ. ನೋಡಿ, ಆಗಿನ ಕಾಲದಲ್ಲಿ ಬಡತನ ಇತ್ತು, ಕೈಯಲ್ಲಿ ಕಾಸಾಡದ ಕಾಲ ಅಂತಂದ್ರೆ ಕೈಯಲ್ಲಿ ಹಣ ಇಲ್ಲದೆ ಇರುವಂತ ಸಮಯದಲ್ಲಿಯೂ ಸಹ ಮನೆಯಲ್ಲಿ ಎಲ್ಲರಿಗೂ ಕಾಫಿ ಮಾಡುವಷ್ಟು ಅನುಕೂಲ ಇರ್ತಿರ್ಲಿಲ್ಲ. ಕೆಲವೊಮ್ಮೆ ಏನಾಗ್ತಾ ಇತ್ತು, ಹಲವು ಸಾರಿ ಅಮ್ಮ ಸ್ವಲ್ಪ ಕಾಫಿ ಪುಡಿಯಲ್ಲಿ ಒಂದು ಲೋಟ ಕಾಫಿ ಮಾಡಿ ಅಪ್ಪನಿಗೆ ಕೊಟ್ಟು ಆಮೇಲೆ ಆ ಕಾಫಿ ಪುಡಿದ ಚರಟದಲ್ಲಿ ತನಗೆ ಕಾಫಿ ನನ್ನ ಅಜ್ಜನಿಗೆ ಕೊಡ್ತಾ ಇದ್ರು. ಆ ರೀತಿ ಇತ್ತು. ಅಪ್ಪನಿಗೆ ಒಳ್ಳೆಯ ರೀತಿಯ ಕಾಫಿ ಮಾಡಿ ನಮಗೆ ಆ ಚರಟದ ಕಾಫಿಯನ್ನಾದ್ರೂ ಕೊಡ್ತಾ ಇದ್ರು. ಅಂದ್ರೆ ಆ ರೀತಿಯ ಒಂದು ಬಡತನವಿತ್ತು ಅಂತ ಹೇಳ್ತಾ ಇದ್ರು. ಅಜ್ಜ ಮನೆಗೆ ಹಿರಿಯರಾದ್ದರಿಂದ ನನಗೆ ಚರಟದ ಕಾಫಿಯೋ ಅಂತ ಕೇಳ್ತಾ ಇದ್ರು. ಮನೆಯ ಹಿರಿಯರಾಗಿರೋದ್ರಿಂದ ಒಂದೊಂದ್ಸರಿ ಅವರು ಕೇಳ್ತಾ ಇದ್ರು ಅನ್ನೋದನ್ನ ಇಲ್ಲಿ ನೆನ್ಪು ಮಾಡ್ಕೋತಾ ಇದಾರೆ ಅವರು. ಈ ವಿಷಯದಲ್ಲಿ ಏನಾಗ್ತಾ ಇತ್ತು, ಅಜ್ಜಿಗೂ ಅಮ್ಮನಿಗೆ ಕಿರಿಕಿರಿ ಒಂದೊಂದ್ಸರಿ ಆಗ್ತಾ ಇತ್ತು ಕೆಲವೊಂದ್ಸಲಿ. ಅಂದ್ರೆ ಎಲ್ಲರ ಮನೇಲಿ ಇರೋದೇ ಅಲ್ವಾ ಅವರು. ಇದನ್ನು ಸಹ ಹೇಳಿದ್ದಾರೆ. ಅಜ್ಜಯ್ಯ ಸೌದೆ ತರುವ ನೆಪ ಮಾಡಿ ಕತ್ತಿ ಹಿಡಿದು ಕಾಡಿಗೆ ನಡೆದು ಬಿಡ್ತಾ ಇದ್ರು. ಅಂದ್ರೆ ಅಜ್ಜಯ್ಯ ಸೌದೆ ತರೋ ನೆಪದಲ್ಲಿ, ಅಂದ್ರೆ ಇಲ್ಲಿ ಮನೆಯಲ್ಲಿ ಕಿರಿಕಿರಿಯ ವಾತಾವರಣ ಇರುವಾಗ ಅವ್ರಿಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ನಾನು ಹಠ ಹಿಡಿದು, ಅಂದ್ರೆ ಇಲ್ಲಿ ಅನಂತಮೂರ್ತಿಯವರು ಸಹ ಹಠ ಹಿಡಿದು ಅವರ ಜೊತೆ ಹೋಗ್ತಿದ್ರು. ಅಮ್ಮನಿಗೆ ನಾನು ಹೀಗೆ ಅಜ್ಜಯ್ಯನ ಜೊತೆ ಪಟಾಂಗ ಮಾಡುತ್ತಾ ಅಂದ್ರೆ ಹರಟೆ ಹೊಡಿತಾ ಕೂತಿರೋದು ಇಷ್ಟವಾಗ್ತಾ ಇರ್ಲಿಲ್ಲ. ಯಾಕಂದ್ರೆ ಅವರು ಓದ್ಬೇಕು ಅನ್ನುವಂತ ಇತ್ತು. ಅಂತಹ ಸಮಯದಲ್ಲಿ ಏನೇನೋ ನೆಪ ಮಾಡ್ಕೊಂಡು ಅವ್ರು ಏನ್ ಮಾಡ್ತಾ ಇದ್ರು, ಕಾಡು ಹರಟೆಯಲ್ಲಿ ಕಾಲ ಕಳೀತಾ ಇದ್ರು. ಅಕ್ಷರ ತಿದ್ದುತ್ತಿಲ್ಲವೆಂದು ಅಜ್ಜಯ್ಯನ ಎದುರೇ ಅವ್ರು ಬೈತಾ ಇದ್ರು. ಇವ್ರು ಸರಿಯಾಗಿ ಓದ್ತಾ ಇಲ್ಲ, ಮಾಡ್ತಾ ಇಲ್ಲ ಅಂತೇಳಿ ಈ ರೀತಿ ಹರಟೆ ಹೊಡಿತಾರೆ ಅಂತ ಹೇಳಿ ಅವರ ತಾತನ ಎದುರು ಅವ್ರ ತಾಯಿ ಬೈತಾ ಇದ್ರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದ್ ರೀತಿಯಾದಂತ ಒಂದು ಸುಂದರವಾದ ಬಾಲ್ಯದ ಕೆಲವೊಂದು ಘಟನೆಗಳನ್ನ ಇಲ್ಲಿ ಅವರು ಬಹಳ ಸುಂದರವಾದ ಚಿತ್ರಣದ ಮೂಲಕ ನಮ್ಗೆ ಹೇಳಿದ್ದಾರೆ. ಚೆನ್ನಾಗಿದೆ ಅಲ್ವಾ? ಅರ್ಥ ಆಯ್ತಲ್ವಾ? ಯು ಆರ್ ಅನಂತಮೂರ್ತಿಯವರ ಒಂದು ಬಾಲ್ಯದ ನೆನಪು, ಅವರ ತಾಯಿಯ ಪ್ರೀತಿ ಎಲ್ಲ, ವಾತಾವರಣ, ಮಲೆನಾಡಿನ ವಾತಾವರಣ, ಇದೆಲ್ಲವನ್ನ ಸುಂದರವಾಗಿ ವರ್ಣಿಸಿದ್ದಾರೆ. ಧನ್ಯವಾದಗಳು.